ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ಬುಕ್. ಇವತ್ತು ನಾನು ಆಲ್ ಟೈಮ್ ಫೇವ್ರೆಟ್ ಡೆಲಿಷಿಯಸ್ ಬನಾನಾ ಡೆಸರ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಬನಾನಾ ಡೆಸರ್ಟ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಾರ್ನ್ ಸ್ಟಾರ್ಚ್ ಸಿಗಲಿಲ್ಲ ಅಂತ ಹೇಳಿ ಕಾರ್ನ್ಫ್ಲೋರ್ ಹಾಕಿದ್ರೆ ಸರಿ ಬರಲ್ಲ, ಕಾರ್ನ್ ಸ್ಟಾರ್ಚೇ ಆಗಬೇಕು. ಇದ್ರ ಜೊತೆಗೆ 1/4 ಕಪ್ ಸಕ್ಕರೆ, 2 ಮೊಟ್ಟೆಯ ಹಳದಿ ಭಂಡಾರ, 2 ಚಮಚ ಕಾರ್ನ್ ಸ್ಟಾರ್ಚ್, ಸ್ವಲ್ಪ ಟ್ಯೂಟಿ ಫ್ರೂಟಿ, 1 ಪಚ್ಚಬಾಳೆ, ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್, ವೆನಿಲಾ ಎಸೆನ್ಸ್ ಹಾಗೂ ಹಾಲು. ಮೊದಲಿಗೆ ಒಂದು ತಟ್ಟೆಯಲ್ಲಿ ಪಚ್ಚಬಾಳೆ ಹಣ್ಣನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಅಂದರೆ ನೋಡಿ, ಫೋರ್ಕಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ನುಣ್ಣಗೆ ಆಗಬೇಕು ಅಂತ ಏನಿಲ್ಲ, ಅರ್ಧಂಬರ್ಧ ಆದರೆ ಸಾಕು. ನೆಕ್ಸ್ಟ್ ಸ್ಟೆಪ್ ಬಂದು 7ರಿಂದ 8 ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಸ್ಪೂನ್ ತುಪ್ಪ, ಇವೆರಡನ್ನು ಹಾಕಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ 1/4 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ ಸ್ಟಾರ್ಚ್, 2 ಮೊಟ್ಟೆಯ ಹಳದಿ ಭಂಡಾರ, ಇದ್ರ ಜೊತೆಗೆ ಅರ್ಧ ಕಪ್ ಹಾಲು. ಒಟ್ಟು ಇದಕ್ಕೆ 2 ಕಪ್ ಹಾಲು ಬೇಕಾಗುತ್ತೆ. ಈಗ ಸದ್ಯಕ್ಕೆ ಅರ್ಧ ಕಪ್ ಹಾಲು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಉಳಿದ 1.5 ಕಪ್ ಹಾಲನ್ನು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಹಾಲಿಗೆ ಸ್ಮ್ಯಾಶ್ ಮಾಡಿದ ಬಾಳೆಹಣ್ಣನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಹಾಲು ಮರಳಬೇಕು. ನೋಡಿ, ಹಾಲು ಮರಳಕ್ಕೆ ಶುರುವಾಗುತ್ತೆ. ಈಗ ಹಾಲು ಮರಳಕ್ಕೆ ಶುರುವಾದ ಮೇಲೂ 2ರಿಂದ 3 ನಿಮಿಷ ಅದು ಸ್ಟವ್ ಮೇಲೆ ಇರಬೇಕು. ಅದಾದಮೇಲೆ ನಾವು ಕ್ರೀಮಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೋಬೇಕು. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಾರ್ನ್ ಸ್ಟಾರ್ಚ್ ಹಾಕಿರೋದ್ರಿಂದ ಬೇಗ ಹಾಲು ಮಂದ ಆಗಿಬಿಡುತ್ತೆ, ಸೊ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. 2-3 ನಿಮಿಷ ಸಿಮ್ನಲ್ಲೇ ಬಿಡಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ 1 ಟೀ ಸ್ಪೂನ್ ವೆನಿಲಾ ಎಸೆನ್ಸ್ನ ಸೇರಿಸ್ಕೋತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು 2ರಿಂದ 3 ನಿಮಿಷ ಸ್ಟವ್ ಮೇಲೆ ಬಿಟ್ಟು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ದಾದಮೇಲೆ ಪೂರ್ತಿ ತಣ್ಣಗಾಗಲು ಬಿಡಬೇಕು. ನೋಡಿ, ಈಗ ಪೂರ್ತಿ ತಣ್ಣಗಾಗಿದೆ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸ್ವಲ್ಪ ಟ್ಯೂಟಿ ಫ್ರೂಟಿನ ಟಾಪಿಂಗ್ ಮಾಡ್ತಾ ಇದ್ದೀನಿ. ಟಾಪಿಂಗ್ ಆದಮೇಲೆ ಇದನ್ನು ಫ್ರಿಜ್ನಲ್ಲಿ ಇಡಬೇಕು. ಫ್ರಿಜ್ ಅಂದರೆ ಫ್ರೀಝರ್ನಲ್ಲಿ ಅಲ್ಲ, 1 ಅವರ್ ಚಿಲ್ ಮಾಡಿದ್ರೆ ಸಾಕು. ಚಿಲ್ ಆದಮೇಲೆ ಬಿಸ್ಕೆಟ್ ಪೌಡರ್ ಹಾಗೂ ಡೆಸರ್ಟ್ ಕ್ರೀಮ್ ಇವೆರಡರನ್ನು ಕೋರ್ಸ್ ವೈಸ್ ಹಾಕ್ತಾ ಹೋಗಬೇಕು. ಫಸ್ಟ್ ಬಿಸ್ಕೆಟ್ ಪೌಡರ್, ನೆಕ್ಸ್ಟ್ ಕ್ರೀಮ್, ಈ ರೀತಿ. ಇದ್ರ ಜೊತೆಗೆ ನಿಮಗೆ ಬೇಕಾದರೆ ಫ್ರೆಶ್ ಫ್ರೂಟ್, ಡ್ರೈ ಫ್ರೂಟ್, ನಟ್ಸ್, ಚಾಕೋ ಚಿಪ್ಸ್, ಚೆರ್ರಿ ಯಾವುದನ್ನು ಬೇಕಾದರೂ ಸೇರಿಸ್ಕೋಬೋದು. ಕೊನೆಯದಾಗಿ ಚಾಕ್ಲೇಟ್ನ ತುರಿದು ಡೆಸರ್ಟ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೋಡಿ, ಡೆಲಿಷಿಯಸ್ ಬನಾನಾ ಡೆಸರ್ಟ್ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಮಾಶ್ರೀ ಗೌಡ ಸೈನಿಂಗ್ ಆಫ್.